ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಹಿಂದೆ HSTRಗೆ ಸಂಬಂಧಪಟ್ಟಂತೆ ಕೇಳಲಾದ ಪ್ರಶ್ನೆಗಳಿಗೆ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆಯನ್ನು ಗಮನಿಸಿ. ಕಣ್ಣರಿಯದಿರ್ದೊಡೆಯಂ ಕರುಳರಿಯದೆ ಎಂಬ ಪ್ರಸಿದ್ಧ ವಾಕ್ಯವು ಈ ಕೃತಿಯಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಇದೆ. ಆಯ್ಕೆಗಳನ್ನು ಗಮನಿಸೋಣ. ಮೊದಲನೆಯ ಆಯ್ಕೆ ಕುಮಾರವ್ಯಾಸ ಕವಿಯ ಕರ್ನಾಟ ಭಾರತ ಕಥಾಮಂಜರಿ. ಇದಕ್ಕೆ ಗದುಗಿನ ಭಾರತ, ಕನ್ನಡ ಭಾರತ, ದಶಪರ್ವ ಭಾರತ, ಕುಮಾರವ್ಯಾಸ ಭಾರತ ಅಂತೇಳಿ ಹಲವು ಹೆಸರುಗಳಿದ್ದಾವೆ. ಆದರೆ ಎಲ್ಲದರ ಅರ್ಥ ಒಂದೇ, ಕರ್ನಾಟ ಭಾರತ ಕಥಾಮಂಜರಿ ಅಂತ. ಎರಡನೆಯ ಆಯ್ಕೆ ಪಂಪ ಕವಿಯ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ. ಮೂರನೆಯ ಆಯ್ಕೆ ರನ್ನ ಕವಿಯ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ. ನಾಲ್ಕನೆಯ ಆಯ್ಕೆ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತ. ಈ ನಾಲ್ಕು ಕೃತಿಗಳು ಕೂಡ ಮಹಾಭಾರತದ ಕಥೆಯನ್ನು ಆಧರಿಸಿ ರಚನೆಯಾಗಿರುವಂಥ ಕಾವ್ಯಗಳು. ನಾಲ್ಕನೇ ಆಯ್ಕೆ ಜೈಮಿನಿ ಭಾರತ ಏನಿದೆ, ಇದು ರಾಮಾಯಣ ಮತ್ತು ಮಹಾಭಾರತ ಎರಡೂ ಕಥೆಗಳನ್ನು ಹೇಳುವಂಥ ಒಂದು ಕಾವ್ಯ. ಇದರಲ್ಲಿ ಕಣ್ಣರಿಯದಿರ್ದೊಡೆಯಂ ಕರುಳರಿಯದೆ ಅನ್ನುವಂಥ ವಾಕ್ಯ ಬರುವಂಥ ಕೃತಿ ಯಾವುದು ಅಂದರೆ ಕುಮಾರವ್ಯಾಸ ಬರೆದಿರುವಂತಹ ಕರ್ನಾಟ ಭಾರತ ಕಥಾಮಂಜರಿಯಲ್ಲಿ ಕಂಡುಬರುತ್ತದೆ. ಅದು ಯಾವ ಸಂದರ್ಭ ಅಂತೇಳಿದರೆ ಕರ್ಣ ಮತ್ತು ಅರ್ಜುನ ಮುಖಾಮುಖಿ ಯುದ್ಧವನ್ನು ಮಾಡುವಂಥ ಸಂದರ್ಭದಲ್ಲಿ ಕರ್ಣನ ರಥದ ಚಕ್ರ ಕೆಸರಲ್ಲಿ ಸಿಗಾಕೊಂಡಾಗ ಈಗ ಅರ್ಜುನ ಅವನ ಮೇಲೆ ಬಾಣ ಪ್ರಯೋಗ ಮಾಡುವಂಥ ಸಂದರ್ಭದಲ್ಲಿ ಆತನಿಗೆ ಅನಿಸುತ್ತಂತೆ, ಕಣ್ಣಿಗೆ ಅವನು ಶತ್ರುವಾಗೇ ಕಂಡರೂ ಕೂಡ ಅವನ ಮನಸ್ಸಿನ ಆಳದಲ್ಲಿ ಅವನಿಗೂ ನನಗೂ ಏನೋ ಸಂಬಂಧ ಇದೆ, ಅಂದರೆ ಸೋದರ ವಾತ್ಸಲ್ಯ ಈ ರೀತಿಯಾಗಿ ಹೋಗ್ತಿದೆ ಅನ್ನುವಂಥದ್ದನ್ನು ಕುಮಾರವ್ಯಾಸ ಕವಿಯ ಕವಿ ಸಮಯವನ್ನು ನಾವಿಲ್ಲಿ ಗಮನಿಸ್ಬೋದು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಹೇರಳವಾಗಿ ವೀರಶೈವ ಶರಣರ ಕಾವ್ಯಾತ್ಮ ಚರಿತೆಗಳನ್ನು ಬರೆದ ಶಿವಕವಿ ಯಾರು ಅಂತ ಕೇಳಿದ್ದಾರೆ. ಮತ್ತೊಮ್ಮೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹೇರಳವಾಗಿ ಅಂದರೆ ತುಂಬ ಹೆಚ್ಚಾಗಿ ವೀರಶೈವ ಶರಣರ ಕಾವ್ಯಾತ್ಮ ಚರಿತೆಗಳನ್ನು, ಅಂದರೆ ವೀರಶೈವರು ಅಂತ ಅನಿಸ್ಕೊಂಡಿರ್ತಕ್ಕಂಥ, ಅಂದರೆ ಶಿವನ ಆರಾಧಕರಾಗಿದ್ದಂತಹ ಶರಣರ ಕಥೆಗಳನ್ನು, ಅಂದರೆ ಅವರ ಜೀವನದ ಕಥೆಗಳನ್ನು ಬರೆದಿರುವಂತಹ ಶಿವಕವಿ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆಗಳು ನಾಲ್ಕಿದ್ದಾವೆ: ಚಾಮರಸ, ಹರಿಹರ, ಭೀಮಕವಿ, ಪದ್ಮರಸ ಅಂತೇಳಿ. ಈ ನಾಲ್ಕು ಜನರು ಕೂಡ ವೀರಶೈವ ಕವಿಗಳೇ. ಇವರು ಕೂಡ ಶಿವನ ಆರಾಧಕರೇ. ಶಿವನ ಬಗ್ಗೆನೇ ಬರೆದಿರೋದು, ಶಿವಶರಣರ ಬಗ್ಗೆನೇ ಬರೆದಿರೋದು. ಆದರೆ ಪ್ರಶ್ನೆ ಏನು ಅಂದರೆ, ಕೊಟ್ಟಿರೋರಲ್ಲಿ ಯಾರು ಅತಿ ಹೆಚ್ಚಾಗಿ ಶಿವಶರಣರು ಮತ್ತು ವೀರಶೈವ ಧರ್ಮವನ್ನೇ ಆಧರಿಸಿ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ಅಂತ ಪ್ರಶ್ನೆದ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇ ಆಯ್ಕೆ ಚಾಮರಸ ಇದೆ. ಆತನ ಪ್ರಸಿದ್ಧ ಕಾವ್ಯ ಪ್ರಭುಲಿಂಗ ಲೀಲೆ, ಅಲ್ಲಮ ಪ್ರಭುವಿನ ಜೀವನ ಚರಿತ್ರೆಯನ್ನು ಆಧರಿಸಿ ಬರೆದಿರ್ತಕ್ಕಂಥ ಒಂದು ಕಾವ್ಯ. ಎರಡನೆಯ ಆಯ್ಕೆ ಹರಿಹರ. ಹರಿಹರ ವಚನಕಾರರಿಗೆ ಅಥವಾ ಶಿವಶರಣರಿಗೆ ತುಂಬ ಸಮೀಪದಲ್ಲಿದ್ದಂಥ ಕವಿ ಮತ್ತು ಸುಮಾರು 106ಕ್ಕಿಂತನೂ ಹೆಚ್ಚು ರಗಳೆಗಳನ್ನು ಶಿವಶರಣರ ಮೇಲೆ ಬರೆದಿದ್ದಾರೆ. ಉದಾಹರಣೆಗೆ ಬಸವರಾಜ ದೇವರ ರಗಳೆ, ಮಹಾದೇವಿ ಅಕ್ಕನ ರಗಳೆ, ಪ್ರಭುದೇವರ ರಗಳೆ, ಈ ರೀತಿಯಾಗಿ ಹಲವು ರಗಳೆಗಳನ್ನು, ಕಾವ್ಯಗಳನ್ನು ಹೆಚ್ಚಾಗಿ ಬರೆದಿರೋದನ್ನು ನೋಡ್ತೀವಿ. ಇನ್ನು ಮೂರನೇ ಆಯ್ಕೆ ಭೀಮಕವಿ. ಭೀಮಕವಿ ಕೂಡ ಬಸವ ಪುರಾಣ ಅನ್ನುವಂಥ ಕಾವ್ಯವನ್ನು ಬರೆದಿರೋದನ್ನು ನೋಡ್ತೀವಿ. ಇನ್ನು ಪದ್ಮರಸ ದೀಕ್ಷಾ ಬೋಧೆ, ಅಂದರೆ ಅವರಲ್ಲಿ ಶೈವ ಧರ್ಮದಲ್ಲಿ ಯಾವ ರೀತಿಯಾಗಿ ದೀಕ್ಷೆ ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ಚಿತ್ರಿಸಿರುವಂಥದ್ದು ಗಮನಿಸ್ತೀವಿ. ಇದನ್ನೆಲ್ಲ ನೋಡಿದಾಗ ಅಂತಿಮವಾಗಿ ನಮಗೆ ಅತಿ ಹೆಚ್ಚಾಗಿ ವೀರಶೈವ ಶರಣರ ಬಗ್ಗೆನೇ ಕಾವ್ಯಗಳನ್ನು ಬರೆದಂಥ ಕವಿ ಹರಿಹರ ಅನ್ನೋದರಲ್ಲಿ ಡೌಟ್ ಇಲ್ಲ. ಹಾಗಾಗಿ ಆಯ್ಕೆ 2 ಹರಿಹರ ಇದಕ್ಕೆ ಸೂಕ್ತ ಉತ್ತರ ಆಗಿದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕೊನೆಯ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ. ರೂಪಕ ಚಕ್ರವರ್ತಿ ಎಂಬ ಕೀರ್ತಿಗೆ ಪಾತ್ರನಾದ ಕನ್ನಡದ ಕವಿ ಯಾರು ಅಂತ ಕೇಳಿದ್ದಾರೆ. ಮತ್ತೊಮ್ಮೆ ಪ್ರಶ್ನೆಯನ್ನು ಗಮನಿಸಿ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಕೀರ್ತಿಗೆ ಪಾತ್ರನಾದ ಕನ್ನಡದ ಕವಿ ಯಾರು ಅಂತ. ಆಯ್ಕೆಗಳನ್ನು ನೋಡಿ. 1 ಕುಮಾರವ್ಯಾಸ, 2 ಭೀಮಕವಿ, 3 ಲಕ್ಷ್ಮೀಶ, 4 ಕುಮಾರ ವಾಲ್ಮೀಕಿ. ಈ 4 ಜನ ಕನ್ನಡದ ಕವಿಗಳು ತಮ್ಮ ಕೃತಿಗಳನ್ನು ಷಟ್ಪದಿ ಕಾವ್ಯ ಪ್ರಕಾರದಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಕೆಲವು ಕವಿಗಳು ಏನು ಮಾಡಿದರು ಅಂತೇಳಿದರೆ, ಅಲಂಕಾರಗಳು ಅಂತ ಏನಿದ್ದಾವಲ್ಲ, ಕಾವ್ಯದ ಸೌಂದರ್ಯವನ್ನು ಹೆಚ್ಚು ಮಾಡಲಿಕ್ಕೆ ಪರಿಕರಗಳು, ಅವುಗಳನ್ನು ಕೂಡ ತಮ್ಮ ಕಾವ್ಯದಲ್ಲಿ ಮೇಳೈಸಿ ಬಳಸ್ಕೊಂಡಿದ್ದಾರೆ. ಅದರಲ್ಲಿ ಕುಮಾರವ್ಯಾಸ ಮತ್ತು ಲಕ್ಷ್ಮೀಶ ಇಬ್ಬರು ಕೂಡ ಅಗ್ರಗಣ್ಯರು. ಕುಮಾರವ್ಯಾಸ ತನ್ನ ಕಾವ್ಯ ಕರ್ನಾಟ ಭಾರತ ಕಥಾಮಂಜರಿಯನ್ನು ರೂಪಕ ಅಲಂಕಾರದೊಂದಿಗೆ ಬಳಸಿ ಅತಿ ಹೆಚ್ಚಾಗಿ ರೂಪಕ ಅಲಂಕಾರವನ್ನೇ ಬಳಸ್ಕೊಂಡಿದ್ದರಿಂದ ಆತನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಬಿರುದಿದೆ. ಹಾಗಾಗಿ ಇದಕ್ಕೆ ಆಯ್ಕೆ 1 ಕುಮಾರವ್ಯಾಸ ಉತ್ತರ ಸರಿಯಾಗಿದೆ. ಅದರ ಜೊತೆಗೆ ಲಕ್ಷ್ಮೀಶನಿಗೂ ಕೂಡ ಇದೇ ರೀತಿಯ ಬಿರುದಿತ್ತು, ಅದನ್ನು ಕೂಡ ಗಮನಿಸಿ. ಲಕ್ಷ್ಮೀಶ ಉಪಮಾ ಅಲಂಕಾರವನ್ನು ಅತಿ ಹೆಚ್ಚಾಗಿ ಬಳಸ್ಕೊಂಡಿದ್ದರಿಂದ ಲಕ್ಷ್ಮೀಶನಿಗೆ ಉಪಮಾಲೋಲ ಅಂತ ಬಿರುದಿತ್ತು. ಈ ಇಬ್ಬರ ಹೆಸರು ನಿಮಗೆ ಪ್ರಮುಖವಾಗಿ ನೆನಪಿರಲಿ. ಅದರಲ್ಲೂ SSLCಯಲ್ಲಿ
ಪ್ರತಿ ವರ್ಷ ಇವರಿಬ್ಬರ ಬಗ್ಗೆ ಪ್ರಶ್ನೆಗಳಿದ್ದೇ ಇರ್ತವೆ. ಒಂದು, ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಬಿರುದಿದ್ರೆ ಲಕ್ಷ್ಮೀಶನಿಗೆ ಉಪಮಾಲೋಲ ಅಂತೇಳಿ ಬಿರುದಿದೆ. ಇನ್ನು ಉಳಿದಂತೆ ಭೀಮಕವಿ ಮತ್ತು ಕುಮಾರ ವಾಲ್ಮೀಕಿಗೆ ಸಾಮಾನ್ಯವಾಗಿ ಸಿಗ್ತಕ್ಕಂತಹ ಬಿರುದುಗಳು ಬಂದಿರೋದನ್ನು ನಾವಿಲ್ಲಿ ಗಮನಿಸ್ಬೋದು.